ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಈ ಆರೋಪಗಳಲ್ಲಿ ಹುರುಳಿದೆ ಅಂತ ಅನ್ಸುತ್ತೆ ಸರ್? ನಮಗೇನು ಅನಿಸೋಲ್ಲ. ನಮ್ಮಲ್ಲಿ ಇರುವಂಥ ನೀಟಾಗಿ ಇಟ್ಟಿದ್ದೀವಿ, ಪ್ರೊಸೆಸ್ಸಿಗೆ ಒಳಗಾಗಿದ್ದೀವಿ. ನಮ್ಮ ಇಲಾಖೆ ಒಂದೇ ಅಧ್ಯಕ್ಷ. ನಮಗಿನ್ನೂ ಮಟ್ಟ ಒಂದು ಸಾರಿ ಅಧ್ಯಕ್ಷ ಆದಮೇಲೆ ಹೊಸದಾಗಿ ಭೇಟಿಯಾಗಿಲ್ಲ. ಹಿಂದಿನ ಅಧ್ಯಕ್ಷರು ಪದೇ ಪದೇ ಭೇಟಿ ಆಗ್ತಿದ್ರು. ಇವ್ರು ಆರೋಪ ಮಾಡಿದ್ರೆ ಏನು ಸಾಬೀತು ಮಾಡಬೇಕಾಗತ್ತೆ. ಸುಮ್ಮನೆ ಹಂಗೆ ಹೇಳೋದ್ರಿಂದ ಪರಿಹಾರ ಆಗೋಲ್ಲ. ಮತ್ತು ನಮ್ಗೆ ಎಷ್ಟು ಸಾರಿ ನಮ್ಮ ಗಮನಕ್ಕೆ ಬಂದೆ ಅದನ್ನೆಲ್ಲ ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಅವರೇನೋ ಕಾಣದ ಕೈಗಳಂತ ಹೇಳ್ತಾರೆ. ಕಾಣದ ಕೈ ಯಾವಿಲ್ಲ, ಎಲ್ಲ ಕಾಣುವಂಥ ಇದಾವೆ. ನಮ್ಮಲ್ಲಿ ಯಾರು ಮುಚ್ಚಿ ಇಡುವಂಥದ್ದಿಲ್ಲ. ನಾವು ಯಾರು ಬಂದ್ರೆ ನಮಗೆ ರಿಕ್ವೆಸ್ಟ್ ಮಾಡ್ತಾರೆ, ಅವರಿಗೆಲ್ಲ ಸ್ಪೆಷಲ್ LOC ಕೊಟ್ಟಿದ್ದೀವಿ ನಾವು. ಈ LOC ಬಿಡುಗಡೆಯಲ್ಲೂ ಕೂಡ ಕೆಲವು ಮಧ್ಯವರ್ತಿಗಳು ತಮ್ಮ ಪ್ರಭಾವವನ್ನು ಬೀರ್ತಿದ್ದಾರೆ ಅನ್ನುವಂಥದ್ದು, ಆ ಆರೋಪ ಸತ್ಯನಾ ಸರ್? ನೋಡಿ, ಈಗ ಯಾರ್ಯಾರ ಮಂತ್ರಿಗಳು ಇರ್ತಾರೆ, ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಬೇರೆ ಯಾರು ಹೇಳ್ತಾರೆ. ಅದಕ್ಕೆ ಸ್ಪೆಷಲಾಗಿ ನಾವು ಕೊಡ್ತೀವಿ, ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಅದನ್ನೇ ಅವ್ರು ಏನಾರ ದೊಡ್ಡದಾಗಿ ಹೇಳಿರ್ಬೋದು ಹೊರತಾಗಿ ಅದರ ಕಾಣದೇ ಕಾಣೋ ಕೈಗಳಿಗೆ ನಾವು ಕೊಡ್ತೀವಿ. ಸರ್, ಕೆಲವು ಸಚಿವರ ಕುಟುಂಬಸ್ಥರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ, ಬೇರೆ ಬೇರೆ ಸಚಿವರು ಸೇರಿದಂಗೆ ನಿಮ್ಮದು ಸೇರಿ. ಆ ಥರದ್ದು ಏನಾರು ಇದೆಯಾ? ನೋಡಿ, ಅವರು ಬಂದಿರ್ತಾರೆ, ಅವರು ಅದೇ ನಮಗೂ ಕೂಡ ಅಂತ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವರು ಹೇಳಿದ್ದು ಅವ್ರದ್ದು ಕೊಟ್ಟಿರ್ತೀವಿ, ಎಲ್ಲರದು ಕೊಟ್ಟಿರ್ತೀವಿ. ಅದಿಲ್ಲ, ಜನರಲಾಗಿ ಎಲ್ಲರದ್ದು ಕೊಟ್ಟಿರ್ತೀವಿ. ಅವ್ರಿಗೆ ಏನಾರ ಆಗ ಅನಿಸಿರಬೇಕು, ಹೀಗೆ ಆಗ ಅಂತ. ಸೊ ನಮ್ಮ ಗಮನಕ್ಕೆ ತಂದರೆ ಅಧ್ಯಕ್ಷ ನಮ್ಗೆ ಇನ್ನೂ ಜೋಡಿ ಒಂದು ಸರಿ ಭೇಟಿಯಾಗಿಲ್ಲ, ಚರ್ಚೆ ಮಾಡಿಲ್ಲ. ಆರೋಪಕ್ಕೆ ಹೋಗಿದ್ದಾರೆ ಅಂದರೆ ಅವ್ರ ಉದ್ದೇಶ ಬೇರೆ ಇದೆ ಅಂತ ಅರ್ಥ. ಅಂದರೆ ನಮಗೆ ಭೇಟಿಯಾಗದೆ ಸಮಸ್ಯೆ ತರದೆ ಅಂದರೆ ಅವ್ರ ಉದ್ದೇಶ ಬೇರೆ ಅಂತ ಇಂಡಿಕೇಶನ್ ಕೊಡುತ್ತೆ. ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟನೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.